ಕಮಿಷನ್ಸ್ ಅಲ್ಲಿ ಏನಿದೆ ಅಲ್ಲಿ ಮಹಾರಾಷ್ಟ್ರ ಮುನ್ಸಿಪಲ್ ಆಫೀಸಸ್ ಏನಿದೆ ಡೈರೆಕ್ಟರೇಟ್ ಇದೆ ಅಲ್ಲಿದು ಸಂಬಂಧಪಟ್ಟಂತೆ ಎಲ್ಲವೂ ಸರಿಯಾಗಿ ನಡೀತಾ ಇದೆ ಅನ್ನೋದು ನಮ್ಮ ಮಾಹಿತಿ ಬಂದಿದೆ ನಮಗೆ. ಏಜೆನ್ಸಿಗಳ ಮೂಲಕ ಸ್ಯಾಲರಿ ಕೊಡ್ತಾರೆ. ಹೌದೌದು. ಈಗ 20,000 ಫಿಕ್ಸ್ ಮಾಡಿ ಹೌದು ಅವರೇ 5,000 ಕೊಡ್ಕೊಂಡು 12,000 ಸಂಬಳ ಕೊಡ್ತಾರೆ. ಇಲ್ಲ ಸರ್, ಅದನ್ನ ಇವಾಗ ನೇರ ಪಾವತಿ ಒಳಪಡಿಸಬೇಕು ಅಂತ ಹೇಳ್ಬಿಟ್ಟು ನಾವು ಇವಾಗ ಪ್ರಸ್ತಾವನೆ ಕಳಿಸಿದ್ದೇವೆ ಸರ್. ಹೌದೌದು, ಡೈರೆಕ್ಟ್ ಆಗಿ ಏಜೆನ್ಸಿ ಕೊಡೋದಿಲ್ಲ, ಏಜೆನ್ಸಿ ಥ್ರೂ ಇಲ್ಲ, ಇನ್ನು ಆ ಪದ್ಧತಿ ರದ್ದಾಗಿದೆ. ಹೌದೌದು, ಅಲ್ಲಿ ಕಮಿಷನ್ಸ್ ಏನೇನು ಹೋಗ್ತಾ ಇತ್ತು ಅದೆಲ್ಲ ತಪ್ಪಿದೆ. ನೇರ ಪಾವತಿ ಒಳಪಡಿಸೋ ಬಜೆಟ್ ಪೂರ್ವಭಾವಿ ಸಭೆಗಳು ನಡೀತಾ ಇದೆಯಲ್ಲ, ನಿಮ್ಮ ಸಂಘದಿಂದ ಮನವಿ ಪತ್ರ ಕೊಟ್ಟಿದ್ದೀರಾ? ಹೌದು ಸರ್, ನಾವಿವಾಗ ಪೌರಸೌಧ, ನಮ್ಗೆ ಮೇನ್ ಬಿಲ್ಡಿಂಗ್ ಇಲ್ಲ ನಮ್ಗೆ ಇಲಾಖೆಗೆ. ಪೌರಸೌಧ ನಿರ್ಮಿಸಬೇಕು, ನಮ್ದೇ ಇಷ್ಟು ದೊಡ್ಡ ಇಲಾಖೆ ಆಗಿರೋದ್ರಿಂದ ಪೌರಸೌಧ ಒಂದು ಬಿಲ್ಡಿಂಗ್ ಅವಶ್ಯಕತೆ ಇದೆ, ಪರ್ಮನೆಂಟ್ ಬಿಲ್ಡಿಂಗ್ ಅನ್ನೋದು ನಮ್ಮ ಉದ್ದೇಶ. ಹೌದು ಸರ್, ದೂರದಿಂದ ಬರೋರಿಗೆಲ್ಲ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಹೌದೌದು. ನೀವು ಯಾವ ಹುದ್ದೆನಲ್ಲಿ ನಿಮ್ಮ ಇದರಲ್ಲಿ ಡಿಪಾರ್ಟ್ಮೆಂಟ್ ನಾನು ಕೇಳ್ತಾ ಇರೋದು ಬೇರೆ ಕ್ವಶನ್ ಅವ್ರು ಹೇಳ್ತಾ ಇದ್ದಾರೆ. ಮೇಡಮ್, ನಾನು ಸಹಾಯಕ ನಿರ್ದೇಶಕರಾಗಿ ಪೌರಾಡಳಿತ ನಿರ್ದೇಶಕ. ಮತ್ತೆ ಈ ಸದಸ್ಯಕ್ಕೆ ಆಯ್ಕೆ ಆದ್ಮೇಲೆ ನಿಮ್ಮ ಟೈಮ್ನ ಯಾವ ತರ ಸ್ಪೆಂಡ್ ಮಾಡಕ್ ಸಾಧ್ಯ? ಮೇಡಮ್, ನಾನು ಮ್ಯಾಕ್ಸಿಮಮ್ ನನ್ನ ನೌಕರರಿಗೋಸ್ಕರ, ನನ್ನ ಸಿಬ್ಬಂದಿಗಳಿಗೋಸ್ಕರ ನಾನು ಮೀಸಲಿಡ್ತಾನೆ. ಮೇಡಮ್, ಎಲ್ಲ ಬಂದ್ಬಿಟ್ಟು ಒಬ್ಬ ಪೊಲಿಟಿಕಲ್ ಲೀಡರ್ ತರ ಮಾತಾಡ್ತಾ ಇದ್ದೀರಾ. ಅವ್ರು ಏನಿಲ್ಲ ಅಂದ್ರು ಅದೆಲ್ಲ ಅಂತ ಇದ್ದೀರಾ. ಖಂಡಿತ ಇಲ್ಲ ಸರ್, ಇದು ನನ್ನ ಮನಸ್ಸಿನ ಹಂಗೆ ಇರ್ಲಿ. ಆದ್ರೆ ನೋಡಿ, ಇಷ್ಟೂ ಜನ ನೀವು ನಂಬ್ಕೊಂಡು ನಿಮ್ಮ ನಾಯಕತ್ವವನ್ನು ಮಾಡ್ತಿದ್ದಾರೆ. ನೀವು ಮಾತುಕೊಡಿ, ಎಷ್ಟು ವರ್ಷದಲ್ಲಿ ಆ ಪರ್ಮನೆಂಟ್ ಸರ್, ಇದು ಸರ್ಕಾರದ ನಿರ್ಣಯ ಆಗಿರುತ್ತೆ, ಬಟ್ ನಮ್ಮ ಪ್ರಯತ್ನ ನಮ್ದಾಗಿರುತ್ತೆ. ಯಾವ ನಂಬಿಕೆಯನ್ನು ಮಾಡ್ತೀರಿ ಸರ್, ಅವ್ರ ನ್ಯಾಯಯುತ ಬೇಡಿಕೆ ಸರ್, ಅದು ಮಾನವೀಯ ನೆಲೆಗಟ್ಟಿನಲ್ಲಿ ಬೇಡಿಕೆ ಇದ್ದು ಇದೆ ಸರ್. ಈಗ ಒಂದಷ್ಟು ಜನರದ್ದು ಆಗಿದೆ, ಪರ್ಮನೆಂಟ್ ಆಗಿದೆ, ಇನ್ನೂ ಒಂದಷ್ಟು ಹೌದು ಹೌದು ನಾವೊಂದಷ್ಟು ಹೌದೌದು ಹಂತ ಹಂತವಾಗಿ ನಾವು ಅವರನ್ನ ಸಕ್ರಮತೆಗೊಳಿಸೋದ್ರ ಕಡೆ ನಾವು ಹೌದೌದು, ಅಲ್ಲಿರೋ ಅಷ್ಟು ನೌಕರರಿಗೆ ಕಾಯಮಾತಿ ಮಾಡಬೇಕು. ಈಗ ಕೇವಲ ಪೌರ ಕಾರ್ಮಿಕರಿಗೆ ಮಾತ್ರ ನೇಮಕಾತಿ ಆದೇಶಗಳನ್ನ ಕೊಟ್ಟಿದ್ದಾರೆ, ಪರ್ಮನೆಂಟ್ ಕೊಟ್ಟಿದ್ದಾರೆ. ಅಲ್ಲಿರೋ ಸ್ವಚ್ಛತಾ ಕಾರ್ಯದ ಇನ್ನಿತರೆ ನೌಕರರಿದ್ದಾರೆ, ಲೋಡರ್ಸ್, ವಾಟರ್ ಸಪ್ಲೈ ಆಪರೇಟರ್ಸ್, ಕ್ಲೀನರ್ಸ್, ಈ ತರ ಬೇರೆ ಬೇರೆ ಡ್ರೈವರ್ಸ್ ಎಲ್ಲ ಇದ್ದಾರೆ. ಸ್ವಚ್ಛತಾ ಕಾರ್ಯದಲ್ಲಿ ಅವ್ರು ಎಕ್ಸ್ಕ್ಲೂಸಿವ್ ಆಗಿ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೂ ಪರ್ಮನೆಂಟ್ ಮಾಡ್ಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಮಾಡ್ತೀವಿ, ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಸರ್ಕಾರ ಜೊತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಿ ಅದಕ್ಕೆ ಏನೇನು ವಿಶೇಷ ನೇಮಕಾತಿನ ರೂಪಿಸ್ಬೇಕು, ಆ ನಿಯಮಗಳನ್ನ ರೂಪಿಸ್ಬಿಟ್ಟು ಕ್ಯಾಬಿನೆಟ್ ಅಲ್ಲಿ ಪಾಸ್ ಮಾಡಿ ನಮ್ಮ ನೌಕರರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೀವಿ. ಅಂದಾಗ ನಮಗೂ ಒಂದು ನಂಬಿಕೆ ಇದೆ, ಆ ನಂಬಿಕೆ ನಾವು ಮಾಡಬೇಕು. ಏನಾದ್ರೂ ಇದ್ರೆ ಖಂಡಿತ ಸರ್, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ. ಒಳ್ಳೆದಾಗಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮಾತಾಡಿ. ಎಲ್ಲ ಪತ್ರಿಕೆ ಮಾಧ್ಯಮ ಮಿತ್ರರಿಗೆ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸೇವಾ ಒಂದು ಖುಷಿ ವಿಚಾರ ಅಂತ ಹೇಳಿದ್ರೆ, ಇಲ್ಲಿವರೆಗೂ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸೇವಾ ಸಂಘದಲ್ಲಿ ಗಂಡು ಮಕ್ಕಳೇ ಅಂದರೆ ಒಂದು ನಾಯಕತ್ವವನ್ನು ರಾಜ್ಯಾಧ್ಯಕ್ಷರಾಗಿ ಸೇವೆ ಮಾಡೋದಕ್ಕೆ ಮುಂದೆ ಬರ್ತಾ ಇದ್ರು. ಒಂದು ಹೆಮ್ಮೆಯಿಂದ ನಾನು ಹೇಳ್ತಾ ಇದ್ದೀನಿ, ಇವತ್ತು ಒಬ್ಬ ಮಹಿಳೆಯನ್ನು ಸಮಸ್ತ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸೇವಾ ಸಂಘದ ಎಲ್ಲ ನೌಕರರು ರಾಜ್ಯಾಧ್ಯಕ್ಷನಾಗಿ ಅವ್ರನ್ನ ನಾವು ನಮಗೆ ಸೇವೆ ಕೊಡೋದಕ್ಕೆ ಹೃದಯಪೂರ್ವಕವಾಗಿ ಅವ್ರನ್ನ ನಾವು ಒಪ್ಪಿದ್ದೀವಿ. ಏನಪ್ಪ ಅಂದ್ರೆ ಅವ್ರ ಮೇಲೆ ಇರ್ತಕ್ಕಂಥ ಒಂದು ಅಪಾರ ನಂಬಿಕೆ. ಈಗಲೂ ನಾವು ಮೇಡಮ್ ಅವ್ರನ್ನ ನಾವು ಕೇಳೋದಂದೆ, ನೀವು ನಿಮ್ಮ ಹೆಸರಿಂದ ನಿಮಗೆ ಶಕ್ತಿ ಬರಲ್ಲ, ನೀವು ಏನಪ್ಪ ಮಾಡ್ತಕ್ಕಂಥ ಸೇವೆ ನೊಂದಿರ್ತಕ್ಕಂಥ ನೌಕರಿಗೆ ಏನಾದರೂ ನ್ಯಾಯ ನೀವು ಕೊಡಿಸಪ್ಪ ಅಂತ ಹೇಳಿದ್ರೆ ನಮ್ಮ ಹೆಸರು ಅಜರಾಮರ ಇರ್ತಂತ ಹೇಳೋದ್ರ ಜೊತೆಗೆ ಮತ್ತೆ ನಾನು ಅಧ್ಯಕ್ಷರಲ್ಲಿ ನಮ್ಮೆಲ್ಲ ಸಂಘದ ಪದಾಧಿಕಾರಿಗಳಲ್ಲಿ ವಿನಂತಿಸ್ಕೊಳ್ಳೋದು ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಮೇಡಮ್ ಅವರು
ಬಹಳ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಈ ಲೋಡಸ್ ಆಗಿರ್ಬೋದು, ವಾಟರ್ ಸಪ್ಲೈ ಆಗಿರ್ತಕ್ಕಂಥದ್ದು, ದಿನಗೂಲಿ ನೌಕರಾಗಿರ್ಬೋದು, ಜ್ಯೋತಿ ಸಂಜೀವಿನಿ ವಿಷಯದಲ್ಲಾಗಿರ್ಬೋದು, ಈ KJD ವಿಷಯದಲ್ಲಿ ಬರ್ತಕ್ಕಂಥ ವಿಷಯದಲ್ಲಿ ಅಂತಂದ್ರೆ ಬಹಳ ಸುಮಾರು ವರ್ಷದಿಂದ ನಾವು ಮೆಮೊರಂಡಮ್ ಕೊಡ್ತಾನೆ ಇದ್ದೀವಿ. ಕೆಲವೊಂದು ರಾಜಕಾರಣಿಗಳು ಅವ್ರ ರೀತಿಯಲ್ಲಿ ಯಾವ ರೀತಿಯನ್ನು ಆಶ್ವಾಸನೆ ಕೊಡ್ತಾನೆ ಬರ್ತಿದ್ದಾರೆ. ಬಟ್ ಈ ಒಂದು ಸಂದರ್ಭದಲ್ಲಿ ಬಂದರೆ ಇದುವರೆಗೂ ಬಹಳಷ್ಟು ಸುಮಾರು ಸತ್ಯನಾರಾಯಣ ಅವರ ಅಧ್ಯಕ್ಷತೆಯಲ್ಲಿ ಕೂಡ ಕೆಲವೊಂದು ಸರ್ಕಾರದ ಒಂದು ಯಾವುದೇ ಹೋರಾಟ ಮಾಡಲಾರ್ದೆ ನಾವು ಆದೇಶ ಪಡ್ಕೊಂಡಿದ್ದೀವಿ. ಹಾಗೆ ನಮ್ಮ ಪ್ರಸಾದ್ ಸರ್ ಅವರ ಅಧ್ಯಕ್ಷತೆ ಅವರು ನಾಯಕತ್ವದಲ್ಲಿ ಕೂಡ ಅವರ ಸರ್ಕಾರದ ಆದೇಶವನ್ನು ಪಡ್ಕೊಂಡಿದ್ದೀವಿ. ಈ ಯಾವ ಆದೇಶಗಳು ಕೂಡ ನಾವು ಯಾವ ಒಂದು ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡಿಲ್ಲ. ಈಗಲೂ ನಾವೇನಪ್ಪ ಹೇಳಿದ್ರೆ ನಾವು ಸಾರ್ವಜನಿಕರ ಒಂದು ಚೌಕಟ್ಟಿನಲ್ಲಿ ಇರುವುದರಿಂದ ನಾವು ಸಾರ್ವಜನಿಕರ ತೊಂದರೆ ಕೊಡೋದನ್ನೇ ನಮ್ಮ ಮೇಡಮ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಸರ್ಕಾರದ ವಿರುದ್ಧ ನ್ಯಾಯಯುತವಾಗಿ ನಾವು ಮೌನವಾಗಿಯೇ ನಾವು ಕೇಳಿದ್ವಿ. ಒಂದು ವೇಳೆ ಏನಾದರೂ ಆ ಮೌನಕ್ಕೆ ನಮ್ಮ ನ್ಯಾಯಕ್ಕೆ ಏನಾದರೂ ನಮ್ಮ ಬೇಡಿಕೆಗಳು ಈಡೇರಿಸಲು ಬಂದರೆ ಅನಿವಾರ್ಯಕ್ಕೆ ನಾವು ಹೋರಾಟ ಮಾಡಲೇಬೇಕಂತ ಅವಕಾಶ ಕೊಡ್ತಾ ಬಂದು ಹೇಳಿದ್ರೆ ಅವರ ನೇತೃತ್ವದಲ್ಲಿ ನಾವು ಜಿ ನೀಲ್ಕಂಠ ಅಂತ ಹೇಳಿ ಕಲಬುರಗಿ ಭಾಗದ ನೀವು ಇಷ್ಟೊತ್ತು ಹೇಳಿದ್ರಿ, ಅವ್ರು ಬಂದಿರೋದಕ್ಕೆ ನಾವು ಅಪೋಸಿಟ್ ಕ್ವಶನ್ ಕೇಳಿಲ್ಲ, ಎಂಕರೇಜಿಂಗ್ ಕ್ವಶನ್ಸ್ ಕೇಳಿದ್ರಿ. ಅದಕ್ಕೆ ನಾವು ಕೂಡ ಅವ್ರ ಸಪೋರ್ಟ್ ಆಗೇ ಮಾತಾಡ್ತಾ ಇದ್ದೀವಿ. ನಮ್ದು ಸಹಕಾರ ಬೇಕು. ಎಲ್ಲ ಸರ್ಕಾರದಲ್ಲಿ ನಿಮ್ಮವರೆಲ್ಲ ಸೇರಿ ಅವ್ರಿಗೆ ಕರೆಕ್ಟಾಗಿ ಸಪೋರ್ಟ್ ಸಪೋರ್ಟ್ ಮಾಡಿ ಅವ್ರಿಗೆ ಖಂಡಿತ ಮಾಡೋಣ. ಹೃದಯಪೂರ್ವಕ ಇಡೀ ರಾಜ್ಯನ ನಾವು ಒಪ್ಕೊಂಡು ಆ ಸ್ಥಾನವನ್ನು ಕೊಟ್ಟಿದ್ವಿ. ಒಳ್ಳೆ ಕೆಲಸ ಇದೆ. ಎಲ್ಲರ ಪರವಾಗಿ ನಾವು ಹೇಳ್ಕೊಂಡು ಬರ್ತಿದ್ದೆ. ಹೆಣ್ಣು ಗಂಡು ಅನ್ನೋ ಭೇದ ಭಾವ ಇಲ್ಲ. ಇಂದಿರಾ ಗಾಂಧಿ ನಮ್ಮ ದೇಶವನ್ನ ಅದರಿಂದ ಅವರ ನಾಲೆಜ್ ಅದಕ್ಕೆ ನೀವು ಬೆಲೆ ಕೊಡ್ತಾ ಇದ್ದೀವಿ. ಅದಕ್ಕೆ ನಮ್ಗೆ ಸೂಕ್ತ ವ್ಯಕ್ತಿ ಸೂಕ್ತ ಸಿಕ್ಕಿದ್ದಾರೆ. ನಮ್ಗೆ ಆಶೆ ಭಾವನೆ ಇದೆ, ಅವರೆಲ್ಲ ಬೇಡಿಕೆಗಳನ್ನು ಈಡೇರಿಸುವಂತ ಇದೆ ಅಂತೇಳಿ ಅವ್ರು ನಾವು ಇವತ್ತು ರಾಜ್ಯಾದ್ಯಂತ ಎಲ್ಲ ರಾಜ್ಯ ಪೌರ ಸೇವಾ ನೌಕರರ ಸಮಸ್ತ ನೌಕರರು ಆಯ್ಕೆ ಮಾಡಿದ್ದೀವಿ ಸರ್. ಉಲಯಗರ್ ಅಂತೇಳಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಈಗಾಗಲೇ ನಮ್ಮ ನೂತನ ಅಧ್ಯಕ್ಷರು ಮತ್ತು ನಮ್ಮ ಉಪಾಧ್ಯಕ್ಷರು ಹೇಳಿದಂತೆ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಈಗಾಗಲೇ ಪೌರ ನೌಕರರನ್ನು ಅಂದ ಕೂಡಲೇ ಪೌರ ಕಾರ್ಮಿಕರು ಅಂತಲೇ ತಿಳ್ಕೊತಾರೆ ಬಹುತೇಕರು. ಅದರಲ್ಲಿ ನೀರು ಸರಬರಾಜು ನೌಕರರು ಇದ್ದಾರೆ ಅನ್ನುವಂಥದ್ದನ್ನೇ ಸ್ವಲ್ಪ ಮಾತಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಒಂದು 4 ನನ್ನ ಅನಿಸಿಕೆಗಳನ್ನು ಹೇಳ್ತೀನಿ. ಬಹಳ ಮಾತುಗಳು ಹೇಳಿದ್ರೆ ಅರ್ಥಲ್ಲ, ಬರೆಯಕ್ಕೂ ಇಲ್ಲ, ನಾನು ನೋವು ಹೇಳ್ತೇನೆ. ನೀರು ಸರಬರಾಜು ನೌಕರರ ಬಾಳು 2004ನೇ ಇಸ್ವಿಯ ಪೂರ್ವದಲ್ಲಿ ನೀರು ಸರಬರಾಜು ನೌಕರರ ಹುದ್ದೆಗಳು ಇದ್ದಿಲ್ಲ. 2004ಕ್ಕೆ ಸಿಲಿಂಡರ್ ರೂಲ್ ಮಾಡಿದ್ರಿ. 79ನೇ ಇಸ್ವಿಯಲ್ಲಿ ನೇಮಕ ಮಾಡಿದ್ದು ವಾಟರ್ ಸಪ್ಲೈದವ್ರನ್ನ. ಆಮೇಲೆ ಸಿಲಿಂಡರ್ ರೂಲ್ ಮಾಡಿದ್ಮೇಲೆ ನೇಮಕ ಮಾಡಿಲ್ಲ. ಅಲ್ಲಿಂದ ಇಲ್ಲಿವರೆಗೆ ದಿನಗೂಲಿ ನೌಕರರಾಗಿ ಕೆಲಸ ಮಾಡ್ತಕ್ಕಂಥವ್ರ ಸೇವೆಯನ್ನು ಸಕ್ರಮ ಮಾಡಿಲ್ಲ ಸರ್ಕಾರ. ಅದು ಒಂದನ್ನು ರಾಜ್ಯಾಧ್ಯಕ್ಷರಲ್ಲಿ ನಿವೇದನೆ ಮಾಡಿದ್ವಿ. ಮುಖ್ಯವಾಗಿ ಆ ನೀರು ಸರಬರಾಜು ನೌಕರರ ಬಗ್ಗೆ ಕಾಳಜಿ 30-35 ಕೆಲಸ ಮಾಡ್ತಕ್ಕಂಥವ್ರನ್ನ ಕಾಯಂಗೊಳಿಸ್ಬೇಕು ಅನ್ನುವಂಥ ಒಂದು ನಿವೇದನೆಯನ್ನು ನಮ್ಮ ಅಧ್ಯಕ್ಷರಲ್ಲಿ ಮಾಡಿದ್ದೇವೆ. ಅಧ್ಯಕ್ಷರು ಕೂಡ ಆ ಬಗ್ಗೆ ಒಂದು ತೀರ್ಮಾನ ತಗೋಣ ಅಂತ ಹೇಳಿದ್ದಾರೆ. ಎಲ್ಲರಿಗೂ ಧನ್ಯವಾದ. ಇವತ್ತಿನ ದಿನ ನಮ್ಮ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘದ ನೂತನ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದಂತಹ ಶ್ರೀಮತಿ ಶೈಲಾ ಕೆಡಿ ಅವರಿಗೆ ನಮ್ಮ ಕರ್ನಾಟಕ ಪೌರ ಸೇವಾ ನೌಕರರ ಸಂಘದ ಎಲ್ಲ ರಾಜ್ಯ ಪದಾಧಿಕಾರಿಗಳು, ವಿಭಾಗ ಮಟ್ಟದ ಉಪಾಧ್ಯಕ್ಷರುಗಳು, ಜಿಲ್ಲಾಧ್ಯಕ್ಷರುಗಳು, ರಾಜ್ಯ ಪರಿಷತ್ ಸದಸ್ಯರು ಹಾಗೂ ರಾಜ್ಯದ ಸಮಸ್ತ ನೌಕರರ ಪರವಾಗಿ ನಾನು ತುಂಬುವುದಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಲಾಲ್ ಸಾಬ್ ಮುನಿಯಾರ್, ರಾಜ್ಯ ಜಂಟಿ ಕಾರ್ಯದರ್ಶಿ.